ಏ ದೂತೆ ಸತ್ಯ ಭಾಮಿ ನೆಂಪಿದ ತಗನ ತೆಗೆದಿ ಇನ್ನೊಮ್ಮೆ ಜರಿ ತೆಗೆದಾರ ನನ್ನ ಮೇಯಲ್ಲ ತೆಗೆದಗ ತ್ಯಾಗ ಮಾಡಬೇಕು. ಏನು ಮಾಡಬೇಕಂದ್ರೆ ಆ ಭಗವಂತ ನಮಗೆ ಭೇಟಿ ಕೊಡುವುದಿಲ್ಲ. ಕಾರ್ಯಾತು ಹೂನು ಅಲ್ಲೇ, ಪರಮಾತ್ಮರು ಅಲ್ಲೇ. ಅಮ್ಮ ನಾವು ನೀವು ಕೂಡಿಕೊಂಡು ಭಗವಂತನ ಮಂದಿರಕ್ಕೆ ಹೋಗಿಬಿಡೋಣ. ಎಲ್ಲರೂ ಶೃಂಗಾರಕ್ಕೆ ಬಂದು ಭಗವಂತನ ಮಂದಿರ ಏನು ಶೃಂಗಾರ, ಏನು ವೈಭವ. ಅಮ್ಮ ಇಷ್ಟ ಶೃಂಗಾರ ಆಗದೆ ಅಂದ ಮೇಲೆ ಭಗವಂತ ಮಂದಿರದಲ್ಲಿ ಇರಬೇಕು. ಆತನ ಧ್ಯಾನ ಮಾಡೋದು, ಪರಮಾತ್ಮ ಭೇಟಿ ಕೊಟ್ಟೇ ಕೊಡ್ತಾರೆ. ಆಗಲಿ ಆಗಲಿ.
ದಯಮಾಡೋ ದಯಮಾಡೋ ಹರಿ ದಯಮಾಡೋ ದಯಮಾಡೋ ಸಂತೋಷ. ಭಗವಂತ ಭೇಟಿ ಕೊಡ್ಲೇಬೇಕು. ಬರ್ತಾರ ಭೇಟಿ ಕೊಡ್ತಾರ. ಯಾಕೆ ಸ್ವಾಮಿ ಸೂತಿಕ ಸ್ತ್ರೀಯನ್ನು ಕರೆದುಕೊಂಡು ಅಲ್ಲಿಂದ ಇಲ್ಲಿವರೆಗೆ ಇಷ್ಟು ತ್ರಾಸ ಕೊಟ್ಟು ನಿಮ್ಗೆ ಯಾಕೆ ಬಂದಿ ಅಂತ ಅಪ್ಪತ್ತು ನಿನಗೆ ಏನು ಬಂದದ ಹೇಳು ಸ್ವಾಮಿ. ಏನು ಬಂದಿದೆ ಭಗವಂತ? ಏನು ಬಂದವೆ? ನಾನು ಯಾತಕ್ಕಾಗಿ ಇವರಿಗೆ ಬಂದಿದ್ದೇನೆ? ಯಾಕೆ ಬಂದಿದ್ದೆ ಸ್ವಾಮಿ? ತಮ್ಮ ಪಾದ ಪೂಜೆ ನನಗಿಲ್ಲ, ತಮ್ಮ ದರ್ಶನವೂ ನನಗೆಲ್ಲ ಇಲ್ಲ. ಆದ ಕಾರಣ ಎಷ್ಟೆಲ್ಲ ದೋಷಾಶ್ರಯ ಕರ್ಕೊಂಡು ನಾನು ಸ್ವಾಮಿ ನಿಮ್ಮ ಸಲುವಾಗಿ ನನಗೆ ಇಲ್ಲಿ ಹೋಗಿ ಬಂದಿದ್ದೆ. ಭೇಟಿಗಾಗಿ ಬಂದಿಡಿಪ್ಪ. ಬಹಳ ಸಂತೋಷ ಸ್ವಾಮಿ. ಈ ಬೆಟ್ಟಿಗೆ ಸಂತೋಷದ ನಾಲ್ಕರ ಮಾತ್ರ ಅದು. ಹೌದ್ರಿ ಸ್ವಾಮಿ. ನಿನಗೆ ಆನಂದ ಆಗಿರ್ಬೋದು. ಆಗ್ಯದಲ್ಲ? ಆಗ್ಯದ ಸ್ವಾಮಿ. ಇದೇ ಆನಂದ, ಇದೇ ಸಂತೋಷದಲ್ಲಿ
ನಿನ್ನ ಮಂದಿರಕ್ಕೆ ನೀವು ಹೊರಡಬಹುದು. ಪರಮಾತ್ಮ ಭಗವಂತ ಹೋಳಿ ನನ್ನ ಮಂದಿರಕ್ಕೆ ನಾನು ಹೋಲಿಕ್ಕೆ ಬಂದಿಲ್ಲ. ಭಗವಂತ ನಿಮ್ಮನ್ನ ಕರೆದುಕೊಂಡು ಹೋಲಿಕ್ಕೆ ಇದುವರೆಗೆ ಬಂದಿದ್ದೇನೆ. ಏನು ನನ್ನನ್ನು ಕರೆದುಕೊಂಡು ಹೋಲಿಕ್ಕೆ ಬಂದಿಯಾ? ಹೌದ್ರಿ. ಬಹಳ ಸಂತೋಷ. ಯಾಕೆ? ಭಾಮ ನಾನಾಗಿ ನಿನ್ನ ಮಂದಿರಕ್ಕೆ ಬರಬೇಕು ಹೊರಟಿದ್ದೆ. ಆದ್ರೆ ಈಗೇನಾಗದ? ಏನಾಗದ? ನನ್ನ ಭಕ್ತರು ಬಾಳೆ ತ್ರಾಸಲ್ಲಿದ್ದಾರೆ. ಈಗಾಗಲೇ ನನ್ನ ಭಕ್ತರು ಉದ್ದಾರಕ್ಕೆ ಹೋಗ್ಬೇಕಾಗಿದೆ ನೋಡು. ಸ್ವಾಮಿ ಪರಮಾತ್ಮ ನನಗೆ ಭಕ್ತರ ಮಂದಿರಕ್ಕೆ ನಾನು ಹೋಲಿಕೆ ಬಿಡಲಾಗುವುದಿಲ್ಲ. ಯಾರನ್ನಬಾರದು. ಮೊದಲು ನನ್ನ ಮಂದಿರಕ್ಕೆ ಬಂದು ನೀವು ಪಾದ ಸೇವನೆ ಮುಗಿಸಿಕೊಂಡು ನೀನು ಬೇಕಾದರೂ ಹೋಗಬಹುದು. ಹಾಗನ್ನಬಾರದು. ಯಾಕೆ? ನೋಡು ಬಾಮ, ನಿನ್ನ ಸುಖ ಅಷ್ಟೇ ನೀನು ನೋಡಿದ್ದಾದರೆ ಜಗತ್ತಿನ ಸುಖ ದುಃಖಗಳು ಯಾರು ನೋಡುವವರು? ಯಾರು ನೋಡುವರು? ನನಗೇನಂತ ಗುರುದದ? ಏನಂದ್ರೆ ಭಕ್ತವತ್ಸಲ ಭಕ್ತಾದಿನ ಅಪ್ಪತ್ತ ಬಾಂಧವ ನನಗೆ ಗುರುದದ. ಅವ್ರನ್ನ ಗುರ್ತು ಅದ ಸ್ವಾಮಿ. ತಿಳಿದವರಾಗಿ ಹಠ ಮಾಡಬಾರದು. ಸ್ವಾಮಿ ಪರಮಾತ್ಮ ನಿನ್ನ ಬಿರೋಧ ಏನದ? ಭಕ್ತಾದಿನ ಅಂತ ನನ್ನ ಬಿರೋಧ ಸ್ವಾಮಿ. ಅದ ಪರಮಾತ್ಮ 14 ಲೋಕವಿಲ್ಲ ನಿನ್ನ ಹೊಟ್ಟೆಲಿಟ್ಟುಕೊಂಡು ಗೋಪುರ ಮಾಡುವಂತ ಕೃಷ್ಣ ಪರಮಾತ್ಮ ನಿಲ್ಲಿತು. ನೀನಿಲ್ಲವೇ ಈ ಜಗತ್ತಿನ ಮೇಲೆ ಒಂದು ಹುಲ್ಲ ಕಡಿಸಲಂಗಿಲ್ಲ. ನಿನ್ನ ಉಸಿರಿನ ಜಗತ್ತಿನ ಮೇಲೆ ಯಾವ ನಡೆಯಂಗಿಲ್ಲ ಭಗವಂತ. ನನ್ನ ಉಸಿರವೇ ಜಗತ್ತಿನ ಉಸಿರ. ಪರಮಾತ್ಮ ಭಕ್ತರ ಮಂದಿ ಹೋಗಿ ಕಾಪಾಡಬೇಕನ್ನೋದಿರತ್ತೆ. ಆ ಭಕ್ತನಲ್ಲಿ ನಿಂತಲ್ಲಿ ಕಾಪಾಡು. ಶಕ್ತಿಯನ್ನು ಲೇಸಿ ಎಲ್ಲ ಬಾಣೆಯಲ್ಲಿ ಹೋಗಿ ಬಿಡುವ. ಆ ಚಂದ್ರಲ್ಲಿ ನಿಂತಲ್ಲಿ ಕಾಪಾಡೋದು ನೀ. ಸರಿ ಅದ. ನನಗೆ ನಿತ್ತಲ್ಲಿ ಉದ್ಧಾರ ಮಾಡ್ಲಿಕ್ಕೆ ಬರ್ತದೆ, ಸಂಹಾರ ಮಾಡ್ಲಿಕ್ಕೆ ಬರ್ತದೆ, ನನಗೆ ಬೇಕಾದ ಮಾಡ್ಲಿಕ್ಕೆ ಬರ್ತದೆ. ಆದ್ರೆ ಒಂದು ನಿಯಮ ಅದ. ದರ್ಶನ, ಸ್ಪರ್ಶನ, ಸಂಭಾಷಣ ಅಂದ್ರೆ ಏನು? ಭಕ್ತರಿಗೆ ಭೇಟಿ ಕೊಟ್ಟು ಅವರು ಉದ್ಧಾರ ಮಾಡ್ಬೇಕಾಗ್ತದೆ. ಯಾವ ಭಕ್ತರು ನೋಡಿ ಉದ್ಧಾರ ಮಾಡುತ್ತೇನೆ, ಯಾವ ಭಕ್ತರು ಮುಟ್ಟಿ ಉದ್ಧಾರ ಮಾಡುತ್ತೇನೆ. ಈಗ ಸದ್ಯ ನನ್ನ ಭಕ್ತರು ಪರಮಾತ್ಮ ಬಂದು ಇಲ್ಲಿ ಭೇಟಿ ಕೊಡದಾ ಇದ್ದಾರೆ, ನಾವು ಉಳಿಯುವುದಿಲ್ಲ ಎಂದು ಕೂತ್ಕೊಂಡಾರ. ಅಲ್ಲಿ ಹೋಗಿ ನಾನು ಅವ್ರನ್ನ ಮುಟ್ಟು ಉದ್ಧಾರ ಮಾಡಬೇಕಾಗಿದೆ ನೋಡು. ಭಗವಂತ ಆ ಭಕ್ತರು ನನ್ನ ಕರ್ಲಿಕ್ಕೆ ಬಂದಿಲ್ಲ. ನಿನ್ನ ಆ ಜೊತೆ ನಾನು ಕರ್ಲಿಕ್ಕೆ ಬಂದಿದ್ದೇನೆ. ನಿನ್ನ ಭಕ್ತರು ಬಂದಿದ್ರು ಅವ್ರ ಬೆನ್ನು ಹತ್ತು ಹೋಗು. ನಾ ಬಂದ್ರೆ ನಾನು ಬೆನ್ನು ಹಚ್ಚಿ ಬರೋದಿದ್ದೀನಿ. ಯಾಕವಾ ನಾವ್ ಎದಕ್ಕೆ ಬಂದೀವಿ ಇಲ್ಲಿ? ಅಮ್ಮ ನಾವು ಎಷ್ಟಕ್ಕಾಗಿ ಬಂದೀವ? ಒಂದು ಪಾರಿಯಾತ ಪುಷ್ಪ ಸಲುವಾಗಿ ಬಂದೀವಿ. ಇದನ್ನೆಲ್ಲ ತಗೊಂಡು ನಮಗೆ ಏನು ಮಾಡುದ? ಬೇಡ್ಬೇಡ್ರಿ ಸ್ವಾಮಿ. ನಾನು ಅಲ್ಲಿಂದ ಇಲ್ಲಿವರೆಗೆ ಬರಬೇಕಾದ್ರೆ ಒಂದು ಪಾಲಿಕ ಹೂವಿನ ಸಲುವಾಗಿ ನಾನು ಇಲ್ಲಿ ಬಂದಿದ್ದೇನೆ. ಎಂತ ಹುಸರಿಗೆ ನೀವು? ಒಂದೇ ಒಂದು ಪುಸ್ತಕ, ಒಂದೇ 10 ಪುಷ್ಪ ನಿಮ್ಗೆ ತಂದು ಕೊಡ್ತೇನೆ. ಸಾಕ್ರಿ ಸ್ವಾಮಿ, ಸಾಕ್ರಿ. ದೋತೆ ಏನ್ರಿ? ನಾನು ಬೆಳೆದು ಒಂದು ಹೂವ ಒಂದೇ. ಅಮ್ಮ ಯಾಕವಾ 10 ಹೂ ತಗೊಂಡು ನಾವು ಏನ್ ಮಾಡೋದು? ನಿಮಗೆ ಬೇಕಾದ್ದು ಒಂದೇ ಹೂವ, ಅದನ್ನ ಒಂದು ಬೇಡಿ ಬಿಡ್ರಿ. ನನಗೆ 10 ಪಾಲಿಕ ಹೂ ಬೇಕಾಗಿಲ್ಲ. ಬೇಕಾಗಿಲ್ಲ ಬೇಕಾಗಿಲ್ಲ ಬೇಕಾಗಿಲ್ಲ. ಭಗವಂತ ನನಗೆ ವಚನವನ್ನು ತಂದು ಕೊಡ್ತಾನೆ. ನಾನು ಭಗವಂತ ನನಗೆ ವಚನ ಕೊಟ್ಟು ನನ್ನ ಮಾತಿನ ಮ್ಯಾಗ ನಂಬಿಗಿಲ್ಲವೇ? ಇಪ್ಪ ನಂಬಿಗೆ ಅದ. ನಂಬಿಗೆ ಅದಲ್ಲ, ಕರೆ ವಿಶ್ವಾಸ ಇಲ್ಲ. ಸ್ವಾಮಿ ನನ್ನ ಮನಸ್ಸಿನ ಆನಂದಕ್ಕಾಗಿದ್ದು. ಹೌದಾ? ಮನಸ್ಸಿನ ಆನಂದಕ್ಕಾಗಿ ಆನಂದಕ್ಕಾಗಿ ವಚನ ಕೊಟ್ಟು ಹೇಳಬೇಕು. ನಮ್ಮ ಕೈ ಮೇಲೆ ನಂಬಿಕೆ ಅದ ನಮ್ಮದು. ಕೈ ನೆನಪಿದೆ. ಆ ಸಂತೋಷ. ಸತ್ಯಭಾಮ, ಒಂದೇ ಒಂದು ಪುಷ್ಪ ತಂದು ಕೊಡ್ತೀನಿ ವಚನ ಸಂತೋಷವೇ? ಹಿಂಗ ಮಾಡ್ಲೇನ್ರಿ? ಏನ್ ಮಾಡ್ಬೇಕಮ್ಮ? ಒಂದು ಮರಿ ಬಡಿಬೇಕ್ರೆ ಏನು ಮಾತಾಡ್ತೀವಿ? ಏನವಾ ವಚನ ಕೊಟ್ರಿ? ಪರಮಾತ್ಮ ವಚನ ಕೊಟ್ಟು ಇನ್ನು ನನ್ನ ಮುಂದೆ ಯಾರ್ಯಾರು ಇಲ್ಲ. ಯಾರ ಕೂತಾರ ಅದಾರ? ಎದಕ್ಕ ನೀವೇನಂದ್ರಿ? ಏನು ಮಾತಾಡ್ತೀವ? ಏನಮ್ಮ? ಅಮ್ಮ ಆ ಮಾತು ಮರಿತೇನು? ಯಾವುದು? ಏನ್ರಿ ಅದು? ನಾರದೇನು ಹೇಳ? ಏನಮ್ಮ? ಪರಮಾತ್ಮ ವಚನ ಕೊಟ್ಟರು. ವಚನ ಕೊಟ್ಟರಲ್ಲ ಹೂನ ಮಾತ್ರ ಸೇವೆ ಮಾತಾಡ್ಬೇಕಾಗ್ತದೆ. ಒಳ್ಳೆಬೇಕಲ್ರಿ? ಹೌದಲ್ವ? ಇನ್ನು ಮೇಲೆ 16,000 ಭಕ್ತಾಶ್ರಯರನ್ನ ಹೇಳಲಿಕ್ಕೆ ಕೇಳಬೇಕು. ಸಂಪ್ರದಾಯಾಧಿಕಾರ. ಇನ್ನು ಮೇಲೆ ಪಟ್ಟದರ್ಶಿಯರೆಲ್ಲ ಸೇವಾ ಮಾಡಬೇಕು. ಇವರಿನವಲ್ಲ ಕೂಡಂದ್ರೆ ಕೂಡಬೇಕು. ಹೋಗಬೇಕು. ಚಹಾ ಕುಡಿ ಅಂದ್ರೆ ಕುಡಿಬೇಕು. ಕಬ್ಬ ಬಸಿ ನಿಂತು ಗಾಡಿ ಹೆಟ್ಟು ಅಂದ್ರೆ ಹೆಟ್ಟು. ದೋಸೆ ಮುಂಜಾನೆ ಲೆಕ್ಕ ಕೊಡ್ಬೇಕೈತಿ ಮತ್ತೆ. ಅಮ್ಮ ಏನ್ ಶಿವ ನನ್ನ ಶಿವ. ಅಮ್ಮ ಈಗ ವಚನ ಕೊಟ್ಟಾರ್ರಿ, ಇನ್ನ ಹೂ ನಮಗ ಕೊಟ್ಟಿಲ್ಲ. ವಚನ ಕೊಟ್ಟ ಪ್ರಕಾರ ಹೂ ಇಸ್ಕೊಂಡೇ ಬಿಡುದು. ಹೌದಮ್ಮ, ತಡ ಮಾಡೋದು ಬೇಡ. ನಡಿ.
ಸ್ವಾಮಿ ಈಗ ನಾಳೆ ಹೊತ್ತು ಕೊಟ್ಟ ಪ್ರಕಾರ ಹೋಗಿ ಕೊಟ್ಬಿಟ್ಟು ಬಂದು ಹೋಗಿ ಬಿಡ್ತಾ ಇದ್ದೀನಿ ನಿಮ್ಮ ಕೈಯಾಗ ನಾ ಪುಷ್ಪಿನ ಕೊಟ್ಟಿಲ್ಲ ಆಯ್ತು ಹೊತ್ತು ಮತ್ ನಿಮಗೆ ನಾ ತಪ್ಪಿ ನಿಮ್ ಕೈಯಾಗ ಕೊಟ್ಟಿದ್ವಿ ಅಂದ್ರ ಅದ್ರ ಮುಂದಿನ ಯಾಕೆ ಹೇಳೋದು ಕೊಟ್ಟು ನೋಡು ಮೊದಲ ಒಂದು ಜೀಡು ಊಟ ಬಿಸಿ ತರಿಸ್ತೀನಿ ಏ ಹಾ ಪಚ್ಚಿ ಕೊಡಬೇಕಾರಿ ನನ್ನ ಹತ್ತಾರ ಪುಷ್ಪಿಲ್ಲ ಯಾಕ್ರಿ ಈಗೆಲ್ಲದ ಯಾಕ್ರಿ ಕಾಲಾನುಸಾರವಾಗಿ ಇಂದ್ರಲಕ್ಕೂ ಅದಾಗ ಒಂದು ಪುಷ್ಪನ ತಂದು ಕೊಡ್ತೀನಿ ಈಗ ಕೊಡೋದು ಎಲ್ಲಿ ಕೊಡ್ಲಿ ಸ್ವಾಮಿ ಅವನಿಗೆ ಪುಷ್ಪ ನೋಡಿಲ್ಲ ನಿನ್ನ ಹತ್ರ ಇದ್ದದ್ದು ನನ್ನ ಹತ್ತಾರ ಪುಷ್ಪನೇ ಇಲ್ಲ ನಿನ್ನ ಹತ್ರ ಅಲ್ಲ ಅಲ್ಲದಲ್ಲ ಅಲ್ಲದ ರುಕ್ಮಿಣಿ ಮುಡಿಯಲ್ಲಿದ್ದಂತ ಅದೇ ಹೂವ ಆ ಪುಷ್ಪ ನಿಮಗೆ ಬೇಕಾಗಿತ್ತ ರುಕ್ಮಿಣಿ ಮುಡಿಲಿದಂತ ಪುಷ್ಪನ ತಂದು ಕೊಡ್ರಿ ಸ್ವಾಮಿ ಅನ್ನೋ ವಚಿಸ್ಕೊಂಡಿನಿ ಸ್ವಾಮಿ ವಜ್ರಪ್ರಭು ಯಾರು ಇಷ್ಟವ್ರು ಯಾರು ಸ್ವಾಮಿ ನಾನು ಎದ್ದು ಬಾಯಿ ತಂದು ಕೊಡ್ತಾನೆ ನಾನು ಬಸ್ ಕೊಟ್ಟಿದ್ದೀನು ಇಟ್ಕೊಳ್ಳೋ ಆಚಾರ್ಗಿ ನನಗಿತ್ತು ಇದ ಬೇಕ್ರಿ ಪರಮಾತ್ಮ ಎಂದು ಬಟ್ಟಿಟ್ಟು ಬೇಡ ಅವ್ರು ಯಾರು ಇನ್ನೊಂದು ಹೂವ ಗೊತ್ತಿಲ್ರಿ ನಮಗ ನಾ ಏನ್ ಮಾಡವ ಜಗಳಬೇಕಾಗಿಲ್ರಿ ಏನು ಹೋಗ್ಕೊಡ್ತೇನೆ ನೀ ಬಸ್ಸು ಸರಿ ಹೂನು ಕೊಡುವಲ್ಲ ನಾನು ನಿನ್ನ ಮಂದಿಗೆ ಬರೋದಿಲ್ಲ ಇಲ್ಲ ಹೋಗಿ ಕೊಡೋದು ಬೇಕಾಗಿಲ್ಲ ನೀನು ನನ್ನ ಮಂದಿಗೆ ಹೊರಗೂ ಬೇಕಾಗಿಲ್ಲ ಏನ್ ಮಾಡ್ತಿ ನಿನ್ನ ಮೇಲೆ ಈ ಕಲ್ಲಂತ ಮನಸ್ಸವನ್ನು ಆಹೋ ಮಾಡಿ ಮೇಲೆ ನಾನು ಹೆಣ್ಣೆ ಇದನ್ನ ಬಿಡ ಶಭಾಷ್ ಯಾವ್ದ್ರಿ ನಾನು ನೀ ಅನ್ನ ಅದು ಬರಂಗಿಲ್ಲ ಬರುದಿಲ್ಲ ಗೊತ್ತಿಲ್ಲ ಅವಳು ಒಟ್ಟ ನಾ ಅಂದನ ನೋಡ್ಸುವ ಅವ್ರ ಕಾರ್ಯ ಮಾಡಕ್ಕೆ ಈಗಿದ್ರೆ ಏನ್ ಮಾಡಾಕಿ ಈ ಕಾರ್ಯದಿಂದ ಆಗಿದ್ರೆ ನನ್ನ ಮಂದಿರದಿಂದ ಹೋಗೋದಿಲ್ಲ ಏನ್ ಮಾಡ್ತಿ ಮಾಡ್ತೀನಿ ಸ್ವಾಮಿ ಇಲ್ಲಿ ಹೇಳಾರ ಏನ್ ಹೇಳ್ತಾರೆ ನಿಮಗ ಬಾಳೇ ಸಂತೋಷ ಬಾಳೇ ಆನಂದ ಹಾ ಸತ್ಯವಾದ ಪ್ರೀತಿ ಬತ್ತ ಓ ಇವನು ಪುರಕ್ಕೆ ಗಾಳಿ ಬೆಳಗ್ಗೆ ಏನೂ ಇಲ್ಲ ಹೊಟ್ಟೆರು ಸರಿ ಒಂದು ಇಟಗಳ ಪ್ರೀತಿ ಮಾಡಿದ್ರೆ ಎಂದಾರು ಮಕ್ಕಳು ಏನ್ ಮಾತಾಡ್ತಿ ಪ್ರೀತಿ ಬೆಳ್ತಾಗಲ್ಲ ಪ್ರೀತಿ ಹಾಕಬತ್ತು ಗಟ್ಟಿ ಆದಾಗ ಪರಮಾತ್ಮ ಗಟ್ಟಿ ಹಾಕ ಸಂಕಟ ಬಂದಾಗ ವೆಂಕಟರಮಣ ಅಂದ್ರ ದೇವ್ರು ಸಿಗುದಿಲ್ಲ ಸತ್ಯಭಾವಿ ಆ ಪ್ರೀತಿ ಬಂದತಿ ಇಲ್ಲಿ ಸಂತೋಷದಿಂದ ಪ್ರೀತಿಯಿಂದ ಮಂದಿರಕ್ಕೆ ಹೋಗೋಣ ಜಯಮಂಗಲ ಜಯಮಂಗಲ Thank you.